ಒಬ್ಬ ರಾಜನ ಆಸ್ಥಾನದಲ್ಲಿ ಒಬ್ಬ ಬುದ್ಧಿವಂತ ಮಂತ್ರಿ ಇದ್ದ. ಆತ ತುಂಬಾ ಬ್ರಿಲಿಯಂಟ್ ಆಗಿದ್ದ. ರಾಜ ಯಾವುದೇ ಕೆಲಸವನ್ನು ಮಾಡಬೇಕಂದ್ರೂ ಕೂಡ ಈ ಮಂತ್ರಿಯ ಸಲಹೆಯನ್ನು ತೆಗೆದುಕೊಂಡೇ ಮಾಡ್ತಾ ಇದ್ದ. ಈ ಬುದ್ಧಿವಂತ ಮಂತ್ರಿಯ ಸಲಹೆಯನ್ನು ತೆಗೆದುಕೊಳ್ಳದೆ ಆ ರಾಜ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ತಾ ಇರಲಿಲ್ಲ. ಹೀಗಾಗಿ ಆಸ್ಥಾನದಲ್ಲಿದ್ದ ಜನರೆಲ್ಲ ಈ ಬುದ್ಧಿವಂತ ಮಂತ್ರಿಯ ಮೇಲೆ ಹೊಟ್ಟೆ ಕಿಚ್ಚನ್ನು ಪಡ್ತಾ ಇದ್ರು. ಒಂದಿನ ತುಂಬಿದ ಸಭೆಯಲ್ಲಿ ರಾಜ ಮಂತ್ರಿಗೆ ಈ ರೀತಿ ಹೇಳ್ತಾನೆ, ಮಹಾಮಂತ್ರಿಯವರೇ, ನೀವೇನು ತುಂಬಾ ಬುದ್ಧಿವಂತರಾಗಿದ್ದೀರಾ, ಆದರೆ ನಿಮ್ಮ ಮಗ ಇದ್ದಾನಲ್ಲ, ಆತ ಹಸಿದಡ್ಡನಾಗಿದ್ದಾನೆ, ಪೆದ್ದನಾಗಿದ್ದಾನೆ, ಮೂರ್ಖನಾಗಿದ್ದಾನೆ ಅಂತೇಳಿ ರಾಜ ಹೇಳ್ತಾನೆ. ಒಮ್ಮಿಂದೊಮ್ಮೆಲೆ ರಾಜ ಯಾಕೆ ನನ್ನ ಮಗನ ಬಗ್ಗೆ ಈ ರೀತಿ ಮಾತಾಡ್ತಾ ಇದ್ದಾನೆ ಅನ್ನೋದು ಮಂತ್ರಿಗೆ ಗೊತ್ತಾಗಲ್ಲ. ಅದಕ್ಕಾಗಿ ಮಂತ್ರಿ ರಾಜನಿಗೆ ಕೇಳ್ತಾನೆ, ಮಹಾಪ್ರಭುಗಳೇ, ಯಾಕೆ ನೀವು ನನ್ನ ಮಗನಿಗೆ ಈ ರೀತಿ ಅಂತ ಇದ್ದೀರಾ ಅನ್ನೋದನ್ನು ನಾನು ಕೇಳ್ಬೋದಾ ಅಂತೇಳಿ ಕೇಳಿದಾಗ ರಾಜ ಹೇಳ್ತಾನೆ, ನೋಡಿ ಮಂತ್ರಿಗಳೇ, ಪ್ರತಿದಿನ ನಾನು ಜನರನ್ನು ಮೀಟ್ ಆಗೋಕ್ಕೆ ಮಾರ್ಕೆಟಿಗೆ ಹೋಗುವೆ. ಅಲ್ಲಿ ಸಾವಿರಾರು ಜನರು ನಿಂತಿರ್ತಾರೆ ನನ್ನನ್ನು ಭೇಟಿಯಾಗುವುದಕ್ಕಾಗಿ. ಅದರಲ್ಲಿ ನಿಮ್ಮ ಮಗ ಕೂಡ ಇರ್ತಾನೆ. ಪ್ರತಿದಿನ ನಾನು ನಿಮ್ಮ ಮಗನಿಗೆ ಬೆಳ್ಳಿಯ ನಾಣ್ಯ ದೊಡ್ಡ ಅಥವಾ ಬಂಗಾರದ ನಾಣ್ಯ ದೊಡ್ಡ, ಯಾವುದಕ್ಕೆ ಬೆಲೆ ಜಾಸ್ತಿ ಇದೆ ಅಂತೇಳಿ ಕೇಳಿದಾಗ ಪ್ರತಿದಿನ ನಿಮ್ಮ ಮಗ ಇದ್ದಾನಲ್ಲ, ಬೆಳ್ಳಿಯ ನಾಣ್ಯದ ಬೆಲೆ ಜಾಸ್ತಿ ಇದೆ ಅಂತಾನೆ ಅಂತೇಳಿ ರಾಜ ಉತ್ತರ ಕೊಡ್ತಾನೆ. ಇದನ್ನು ಕೇಳಿದ ನಂತರ ಆಸ್ಥಾನದಲ್ಲಿದ್ದ ಜನರೆಲ್ಲ ಬಿದ್ದು ಬಿದ್ದು ನಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಬುದ್ಧಿವಂತ ಮಂತ್ರಿಯ ಮಗನಿಗೆ ಬಂಗಾರದ ಬೆಲೆ ಜಾಸ್ತಿ ಇದೆನಾ, ಬೆಳ್ಳಿಯ ಬೆಲೆ ಜಾಸ್ತಿ ಇದೆನಾ ಇದೇ ಗೊತ್ತಿಲ್ಲ, ಇವರೇನು ಮಹಾಬುದ್ಧಿವಂತ ಮಂತ್ರಿಗಳು, ತಮ್ಮ ಮಗನಿಗೇನೆ ಬುದ್ಧಿ ಕಲಿಸಿಲ್ಲ ಅಂತೆಲ್ಲ ಮಾತಾಡಿಕೊಳ್ಳೋಕೆ ಶುರು ಮಾಡ್ತಾರೆ. ಮಹಾಮಂತ್ರಿಯವರಿಗೆ ಸ್ವಲ್ಪ ಮುಜುಗರ ಆಗತ್ತೆ. ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ, ಅವರು ಮೌನದಿಂದ ಸುಮ್ಮನೆ ತಮ್ಮ ಮನೆಗೆ ಹೋಗ್ತಾರೆ. ಮನೆಗೆ ಹೋಗುತ್ತಿದ್ದಂತೆಯೇ ತಮ್ಮ ಮುದ್ದಿನ ಮಗನನ್ನು ಕರೀತಾರೆ. ಕರೆದು ಬಿಟ್ಟು ಕೇಳ್ತಾರೆ ಅವನಿಗೆ, ಬಂಗಾರದ ಬೆಲೆ ಜಾಸ್ತಿ ಇದೆನಾ, ಬೆಳ್ಳಿಯ ಬೆಲೆ ಜಾಸ್ತಿ ಇದೆನಾ, ಬೆಳ್ಳಿಯ ನಾಣ್ಯಕ್ಕೆ ಹೆಚ್ಚು ಬೆಲೆ ಸಿಗತ್ತಾ ಅಥವಾ ಬಂಗಾರದ ನಾಣ್ಯಕ್ಕೆ ಹೆಚ್ಚು ಬೆಲೆ ಸಿಗತ್ತಾ ಅಂತೇಳಿ ಕೇಳ್ತಾರೆ. ಆವಾಗ ಮಂತ್ರಿಯ ಮಗ ಧೈರ್ಯವಾಗಿ ಉತ್ತರ ಕೊಡ್ತಾನೆ, ಅಪ್ಪ, ಬಂಗಾರದ ನಾಣ್ಯಕ್ಕೇ ಜಾಸ್ತಿ ಬೆಲೆ ಸಿಗತ್ತೆ ಅಂತೇಳಿ ಹೇಳ್ಬಿಡ್ತಾನೆ. ಆಗ ಮಂತ್ರಿ ಕೇಳ್ತಾರೆ, ಮತ್ತೆ ನಿನಗೆ ಸರಿಯಾದ ಉತ್ತರ ಗೊತ್ತಿದ್ರೂ ಕೂಡ ಯಾಕೆ ನೀನು ಮಹಾರಾಜರಿಗೆ ತಪ್ಪಾದ ಉತ್ತರವನ್ನು ಕೊಡ್ತೀಯಾ? ನೀನು ಈ ರೀತಿ ತಪ್ಪಾದ ಉತ್ತರವನ್ನು ಪ್ರತಿದಿನ ಅವರಿಗೆ ಕೊಟ್ಟಿರೋದ್ರಿಂದ ಇವತ್ತು ಇಡೀ ಆಸ್ಥಾನದಲ್ಲಿ ನನ್ನ ಮರ್ಯಾದೆ ಹೋಯ್ತು ಅಂತೇಳಿ ತಮ್ಮ ಮಗನಿಗೆ ಬೈಯೋಕೆ ಶುರು ಮಾಡ್ತಾರೆ. ಸೊ ತಮ್ಮ ಮಗನಿಗೆ ಅವರು ಬೈತಾರೆ. ಬೈದಾಗ ಅವರ ಮಗ ಅವನ ಕೋಣೆಗೆ ಕರ್ಕೊಂಡು ಹೋಗ್ತಾನೆ. ಕೋಣೆಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಒಂದು ದೊಡ್ಡ ಪೆಟ್ಟಿಗೆಯನ್ನು ತೆಗೆದುಬಿಟ್ಟು ಸಾವಿರಾರು ಬೆಳ್ಳಿ ನಾಣ್ಯಗಳನ್ನು ತೋರಿಸ್ತಾನೆ. ಅಪ್ಪ ನೋಡಿಲ್ಲಿ, ಎಷ್ಟೊಂದು ಬೆಳ್ಳಿ ನಾಣ್ಯಗಳಿವೆ, ಇದಕ್ಕಾಗಿಯೇ ನಾನು ಸುಳ್ಳು ಹೇಳುವೆ ದಿನ ಅಂತ ಹೇಳ್ತಾನೆ. ಸೊ ಮಹಾಮಂತ್ರಿಯವರಿಗೆ ಇದು ಅರ್ಥ ಆಗಲ್ಲ. ಯಾಕೆ ನೀನು ಸುಳ್ಳು ಹೇಳ್ತಾ ಇದೀಯಾ ಅಂತ ಕೇಳ್ತಾರೆ. ಅಪ್ಪ, ಪ್ರತಿದಿನ ಮಹಾರಾಜರು ಮಾರ್ಕೆಟಿಗೆ ಜನರನ್ನು ನೋಡೋಕ್ಕೆ ಬರ್ತಾರೆ. ಅಲ್ಲಿ ಜನರನ್ನು ನೋಡೋಕ್ಕೆ ಬಂದಿರುವಾಗ ಲೈನಲ್ಲಿ ನಾನು ನಿಂತಿರ್ತೀನಲ್ಲ, ಆವಾಗ ನನಗೆ ಒಂದು ಬಂಗಾರದ ನಾಣ್ಯವನ್ನು ತೋರಿಸ್ಬಿಟ್ಟು ಒಂದು ಬೆಳ್ಳಿಯ ನಾಣ್ಯವನ್ನು ತೋರಿಸ್ಬಿಟ್ಟು ಎರಡರಲ್ಲಿ ಯಾವುದರ ಬೆಲೆ ಜಾಸ್ತಿ ಆಗಿದೆ ಮತ್ತು ನಿನಗೆ ಯಾವುದು ಬೇಕೋ ತಗೋ ಅಂತೇಳಿ ಎರಡೂ ನಾಣ್ಯಗಳನ್ನು ತೋರಿಸ್ತಾರೆ. ಅದಕ್ಕಾಗಿ ನಾನು ಬೆಳ್ಳಿ ನಾಣ್ಯವನ್ನು ತೆಗೆದುಕೊಳ್ಳುವೆ ಪ್ರತಿದಿನ. ಒಂದು ವೇಳೆ ನಾನು ಅವರಿಗೆ ಸರಿಯಾದ ಉತ್ತರವನ್ನು ಕೊಟ್ಬಿಟ್ಟು ಬಂಗಾರದ ನಾಣ್ಯದ ಬೆಲೆ ಹೆಚ್ಚಿದೆ ಅಂತ ಹೇಳಿದ್ನಪ್ಪ ಅಂತಂದರೆ ಅವರು 1 ವರ್ಷದ ಹಿಂದೆ ನನಗೆ ಈ ನಾಣ್ಯದ ಬಗ್ಗೆ ಕೇಳೋದನ್ನು ಮತ್ತು ನಾಣ್ಯವನ್ನು ಕೊಡೋದನ್ನು ಮೊದಲ ದಿನವೇ ನಿಲ್ಲಿಸಿ ಬಿಡ್ತಾ ಇದ್ರು. ನಾನು ಒಂದೇ ಒಂದು ಬಂಗಾರದ ನಾಣ್ಯವನ್ನು ತೆಗೆದುಕೊಂಡ್ಬಿಟ್ಟು ಸುಮ್ಮನಾಗಿದ್ದಪ್ಪ ಅಂತಂದರೆ ಇವತ್ತು ನನ್ನ ಹತ್ರ ಸಾವಿರಾರು ಬೆಳ್ಳಿ ನಾಣ್ಯಗಳು ಇರ್ತಾನೆ ಇರಲಿಲ್ಲ ಅಂಥೇಳಿ ಮಂತ್ರಿಯ ಮಗ ಮಂತ್ರಿಯವರಿಗೆ ಉತ್ತರ ಕೊಡ್ತಾನೆ. ಸೊ ತಮ್ಮ ಮಗನಲ್ಲಿದ್ದ ಒಂದು ಬುದ್ಧಿಮತ್ತೆಯನ್ನು ನೋಡಿದ ತಕ್ಷಣ ಮಹಾಮಂತ್ರಿಯವರಿಗೆ ಕೋಪವೆಲ್ಲ ಇಳಿದೋಗ್ಬಿಟ್ಟು ಖುಷಿ ಆಗೋಕ್ಕೆ ಶುರುವಾಗತ್ತೆ. ತಮ್ಮ ಮಗನ ಮೇಲೆ ಹೆಮ್ಮೆ ಆಗೋಕ್ಕೆ ಶುರುವಾಗತ್ತೆ. ತಮ್ಮ ಮಗ ತಮಗಿಂತಲೂ ಬುದ್ಧಿವಂತನಾಗಿದ್ದಾನೆ, ಆದರೆ ಇವನ ಬುದ್ಧಿವಂತಿಕೆಯನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಬುದ್ಧಿವಂತರೇ ಬೇಕು ಅನ್ನೋದು ಮಹಾಮಂತ್ರಿಯವರಿಗೆ ಅರಿವಾಗತ್ತೆ. ಒಂದೇ ಸಲ ಬಂಗಾರದ ನಾಣ್ಯವನ್ನು ತೆಗೆದುಕೊಳ್ಳೋದಕ್ಕಿಂತ ಸಾವಿರಾರು ಬೆಳ್ಳಿ ನಾಣ್ಯಗಳನ್ನು ತೆಗೆದುಕೊಳ್ಬೋದಲ್ಲ ಅಂಥೇಳಿ ಅವರ ಮಗ ತಲೆ ಉಪಯೋಗಿಸಿರ್ತಾನೆ. ಈ ಒಂದು ಸಣ್ಣ ಕಥೆಯಿಂದ ನಮಗೇನು ಅರ್ಥ ಆಗತ್ತಪ್ಪ ಅಂತಂದರೆ, ನಾವು ಶೋ ಅಪ್ ಮಾಡಬಾರ್ದು. ನಾವೇನಾದರೂ ಅಹಂಕಾರ ಪಟ್ಟರೆ, ಗರ್ವ ಪಟ್ಟರೆ ನಾವು ಏನಾದರೂ ಒಂದನ್ನು ಕಳ್ಕೊತೀವಿ ಅಂದಂಗೆ. ಮಹಾಮಂತ್ರಿಯವರ ಮಗ ಕೂಡ ಮೊದಲ ಸಲವೇ ಸರಿಯಾದ ಉತ್ತರವನ್ನು ಕೊಟ್ಟಿದ್ದರೆ ಅವನಿಗೆ ಒಂದೇ ಒಂದು ಬಂಗಾರದ ನಾಣ್ಯ ಸಿಗ್ತಾ ಇತ್ತು. ಆದರೆ ಆತ ತನ್ನ ತಲೆಯನ್ನು ಉಪಯೋಗಿಸ್ಬಿಟ್ಟು ತನ್ನ ಬುದ್ಧಿಮತ್ತೆಯ ಮೇಲೆ ಅಹಂಕಾರವನ್ನು ತೋರಿಸದೇ ಇದ್ದ. ಅವನಿಗೆ ಸರಿಯಾದ ಉತ್ತರ ಗೊತ್ತಿದ್ರೂ ಕೂಡ ಮುಂದಿನ ಯೋಚನೆಯನ್ನು ಮಾಡಿಬಿಟ್ಟು ಸಾವಿರಾರು ಬೆಳ್ಳಿ ನಾಣ್ಯಗಳನ್ನು ಸಂಪಾದಿಸಿದ. ನಾವು ಇದೇ ರೀತಿ ಮಾಡಬೇಕು.
ನಾವು ಸರಿಯಾಗಿದ್ದೀವಿ, ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಿದೆಯಪ್ಪ ಅಂತಂದರೆ ಅದನ್ನು ಬೇರೆಯವರಿಗೆ ಸಾಬೀತು ಮಾಡುವ ಅವಶ್ಯಕತೆ ಇಲ್ಲ. ನಾವು ಒಳ್ಳೆಯವರಾಗಿದ್ದೇವೆ, ನಾವು ಸಜ್ಜನರಾಗಿದ್ದೇವೆ, ನಾವು ಸತ್ಯ ಹರಿಶ್ಚಂದ್ರನ ಕಟ್ಟ ಕಡೆಯ ತುಂಡಾಗಿದ್ದೇವೆ, ನಾವು ಶ್ರೀಮಂತರಾಗಿದ್ದೇವೆ, ನಾವು ಮಹಾಬುದ್ಧಿವಂತರಾಗಿದ್ದೇವೆ, ಇದನ್ನೆಲ್ಲವನ್ನು ಜಗತ್ತಿಗೆ ಪ್ರೂವ್ ಮಾಡುವ ಅವಶ್ಯಕತೆಯೂ ಇಲ್ಲ ಮತ್ತು ಶೋ ಅಪ್ ಮಾಡುವ ಅವಶ್ಯಕತೆ ಇಲ್ಲ. ಕೆಲವೊಂದಿಷ್ಟು ಜನ ಸಣ್ಣ ಅಚೀವ್ಮೆಂಟ್ಗಳನ್ನು ಮಾಡಿಬಿಟ್ಟು ದೊಡ್ಡ ದೊಡ್ಡ ಬಿಲ್ಡಪ್ಗಳನ್ನು ತೆಗೆದುಕೊಳ್ತಾರೆ. ಆದರೆ ಎಷ್ಟೋ ಜನ ಗ್ರೇಟ್ ವ್ಯಕ್ತಿಗಳು ದೊಡ್ಡ ದೊಡ್ಡ ಕೆಲಸಗಳನ್ನು ಅಚೀವ್ ಮಾಡಿದರೂ ಕೂಡ ಸುಮ್ಮನೆ ತೆಪ್ಪಗಿರ್ತಾರೆ ಬಾಯಿ ಮುಚ್ಕೊಂಡ್ಬಿಟ್ಟು. ದೊಡ್ಡ ದೊಡ್ಡ ಬಿಲಿಯನಿಯರ್ಗಳು ಬಿಲಿಯನ್ ಗಟ್ಟಲೆ ಹಣವನ್ನು ಸಂಪಾದಿಸಿದ್ರು ಕೂಡ ಸುಮ್ಮನೆ ಇರ್ತಾರೆ. ನಮ್ಮ ಜನ ಎಲ್ಲೋ ಒಂದು ಹೋಗಿ 1 ಲಕ್ಷ ಸಂಪಾದನೆ ಮಾಡಿದ್ರಪ್ಪ ಅಂತಂದರೆ ಊರು ತುಂಬ ಎಲ್ಲ ಡಂಗೂರ ಸಾರ್ತಾರೆ. ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಕೂಡ IQ ಔಟ್ ಆಫ್ ಔಟ್ ಇರೋರು ಕೂಡ ಸುಮ್ಮನೆ ಇರ್ತಾರೆ. ಆದರೆ ಎಲ್ಲೋ ಕಾಲೇಜ್ನಲ್ಲಿ ಸ್ಕೂಲಲ್ಲಿ ರ್ಯಾಂಕ್ ಬಂದುಬಿಟ್ಟೆ ಅಂತೇಳಿ ಹುಡುಗರು ಕೂಡ ಕಿಸಿತಾ ಇರ್ತಾರೆ. ಅವರ ತಂದೆ ತಾಯಿಗಳು ಕೂಡ ಊರು ತುಂಬ ಎಲ್ಲ ಕಿಸಿತಾ ತಿರುಗಾಡ್ತಾ ಇರ್ತಾರೆ, ಬಿಲ್ಡಪ್ ತೊಗೊಂತ ತಿರುಗಾಡ್ತಾ ಇದ್ದಾರೆ. ನಮ್ಮ ಮಗಳು ಅಷ್ಟು ಜನ ರೀ, ನಮ್ಮ ಮಗ ಇಷ್ಟು ಬುದ್ಧಿವಂತ ರೀ ಅಂತೇಳಿ. ಸೊ ಇವೆಲ್ಲವೂ ಕೂಡ ಯೂಸ್ಲೆಸ್ ಆಗಿವೆ. ನೀವು ನಿಮ್ಮ ಜೀವನದಲ್ಲಿ ಬಹಳಷ್ಟು ಸಂಪತ್ತನ್ನು ಸಂಪಾದಿಸಬೇಕಪ್ಪ ಅಂತಂದರೆ, ಬಹಳಷ್ಟು ನಾಲೆಜನ್ನು ಸಂಪಾದಿಸಬೇಕಪ್ಪ ಅಂತಂದರೆ, ಅಲ್ಟ್ರಾ ಸಕ್ಸಸ್ಫುಲ್ ಆಗಬೇಕಂತಂದರೆ ಮತ್ತು ಎನಿ ಟೈಮ್ ಹ್ಯಾಪಿಯಾಗಿರ್ಬೇಕಂತಂದರೆ ನೀವು ಸಂಪಾದಿಸಿದ್ದನ್ನೆಲ್ಲ ಜೋಪಾನವಾಗಿಟ್ಕೊಂಡ್ಬಿಟ್ಟು ಎಂಜಾಯ್ ಮಾಡಬೇಕಪ್ಪ ಅಂತಂದರೆ ನೀವು ಶೋ ಅಪ್ ಮಾಡಬಾರ್ದು. ಹಣ ಇರಲಿ, ಆಸ್ತಿ ಇರಲಿ, ಪಾಸ್ತಿ ಇರಲಿ, ಗರ್ಲ್ಫ್ರೆಂಡ್ ಇರಲಿ, ಒಳ್ಳೆ ಲೈಫ್ ಪಾರ್ಟ್ನರ್ ಇರಲಿ, ಹೆಂಡತಿ ಇರಲಿ, ಗಂಡ ಇರಲಿ, ಒಳ್ಳೆ ಮಕ್ಕಳಿರಲಿ, ಬುದ್ಧಿವಂತ ಮಕ್ಕಳಿರಲಿ, ನಿಮ್ಮ ಒಂದು ಬುದ್ಧಿವಂತಿಕೆ ಇರಲಿ, ಅದೇನೇ ಇರಲಿ, ನೀವು ಯಾವುದರ ವಿಚಾರದಲ್ಲಿಯೂ ಕೂಡ ಶೋ ಅಪ್ ಮಾಡಬಾರ್ದು ಅನ್ನೋದು ಈ ಕಥೆಯಿಂದ ನಮಗೆ ಕಲಿಯೋಕ್ಕೆ ಸಿಗತ್ತೆ. ಒಂದು ವೇಳೆ ನಿಮಗಿದು ಇಷ್ಟ ಆಗಿದೆಯಪ್ಪ ಅಂತಂದರೆ ನೀವು ಇವತ್ತಿನಿಂದಲೇ ಶೋ ಅಪ್ ಮಾಡೋದನ್ನು ನಿಲ್ಲಿಸಿ. ಯಾವುದೇ ವಿಚಾರದಲ್ಲೂ ಕೂಡ ಶೋ ಅಪ್ ಮಾಡಿಕೊಳ್ಳೋಕ್ಕೆ ಹೋಗಬೇಡಿ. ಸೈಲೆಂಟಾಗಿ ಕೆಲಸ ಮಾಡಿ. ನಿಮ್ಮ ಸಂಪತ್ತನ್ನು, ನಿಮ್ಮ ಸೌಂದರ್ಯವನ್ನು, ನಿಮ್ಮ ನಾಲೆಜನ್ನು, ನಿಮ್ಮ ಒಳ್ಳೆಯ ಲೈಫ್ ಪಾರ್ಟ್ನರ್ನನ್ನು, ನಿಮ್ಮ ಒಳ್ಳೆಯ ಮಕ್ಕಳ ವಿಚಾರಗಳನ್ನು ಎಲ್ಲವನ್ನು ಕೂಡ ಪ್ರೈವೇಟಾಗಿಡಿ. ನಿಮ್ಮ ಪರ್ಸ್ನಲ್ ಲೈಫನ್ನು ಕೂಡ ಪ್ರೈವೇಟಾಗಿಡಿ. ಸೊ ಆವಾಗ ನೋಡಿ ನಿಮ್ಮ ಲೈಫು ಎಷ್ಟು ಖುಷಿಯಾಗಿರುತ್ತೆ ಅಂಥೇಳಿ, ಎಷ್ಟು ಸಕ್ಸಸ್ಫುಲ್ ಆಗಿರುತ್ತೆ ಅಂಥೇಳಿ. ಒಂದು ವೇಳೆ ನಿಮಗೇನಾದರೂ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡಿಬಿಟ್ಟು ನಿಮ್ಮ ಲೈಫಲ್ಲಿ ಮುಂದೆ ಹೋಗುವ ಆಸೆ ಇದ್ದರೆ ಈಗಲೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನನ್ನ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯ್ನ್ ಆಗಿ. ಕೋರ್ಸಲ್ಲಿ ಮತ್ತೆ ಸಿಗುವೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.